ಮಂಜುನಾಥ್ ಅವರು ನಮ್ಮ ಆತ್ಮೀಯ ಸ್ನೇಹಿತ. ಸುಮಾರು ಒಂದು 20 ವರ್ಷದಿಂದ ಇಲ್ಲಿ ಮನೇಲಿ ವಾಸವಾಗಿದ್ದಾರೆ. ಅವ್ರ ಮನೆಯವರು ಮ್ಯಾಮ್ಕೋಸಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಅವರು ಈಗ ಮೊನ್ನೆ ಮಕ್ಕಳಿಗೆಲ್ಲ ರಜಾ ಅಂತೇಳಿ ಕಾಶ್ಮೀರಕ್ಕೆ ಟ್ರಿಪ್ ಆಗಿ ಹೋಗಿದ್ದರು. ಹೋದಾಗ ನಮಗೂ ಭಾರಿ ಬೇಜಾರಾಯ್ತು ಈ ವಿಚಾರ ಕೇಳಿ. ಈಗ ಅವ್ರ ತಾಯಿ ನಮ್ಮ ಮನೆಗೆ ಭಜನೆಗೆ ಬರ್ತಾರೆ. ನಮ್ಮ ಮನೆಯವರು ದೇವರು ನಮ್ಮ ಭಗವದ್ಗೀತೆ ಇಂಥದ್ದೆಲ್ಲ ಹೇಳ್ಕೊಡ್ತಾರೆ. ಹಾಗಾಗಿ ಅವ್ರು ಇದಕ್ಕೆ ಬರ್ತಾಯಿದ್ರು. ವಿಷಯ ಗೊತ್ತಾಯಿತು ತಕ್ಷಣ ಈಗ ಬಂದು ಅದು ಟಿ ವಿಲಿ ಬರ್ತಾಯಿತ್ತು. ಈಗ ಭರವಸೆಲ್ಲ ಬಡ್ದಂಗೆ ಆಯ್ತು. ನಮಗೆ ಭಾರಿ ಬೇಜಾರಾಗಿದೆ. ಸುಮಾರು ಒಂದು 20 ವರ್ಷದಿಂದ ನಮಗೆ ಭಾರಿ ಪರಿಚಯ. ಭಾರಿ ಒಳ್ಳೆ ಜನ. ರಿಯಲ್ ಎಸ್ಟೇಟು ಇದೆಲ್ಲ ಮಾಡ್ತಾಯಿದ್ರು. ಮೊದಲು ಫ್ಯಾಕ್ಟ್ರಿ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಇದು ಮಾಡ್ತಾಯಿದ್ರು. ಅದನ್ನು ಬಿಟ್ಟರು. ಬಟ್ ನಂತರ ಈಗ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾಯಿದ್ರು. ಭಾರಿ ಚೆನ್ನಾಗಿ, ಭಾರಿ ಒಳ್ಳೆ ವ್ಯಕ್ತಿ. ಎಲ್ಲರ ಹತ್ರ ನಮ್ಮ ಸಮಾಜದವರೇ ಭಾರಿ ಒಳ್ಳೆ ಜನ. ಬ್ರಾಹ್ಮಿನ್ಸ್ ಅವರು ಅಲ್ಲೂ ಹಾಗೆ ಕೇಳಿದ್ರಂತೆ, ನೀವು ಯಾರು ಏನು ಎಲ್ಲಿ ಅಂತ ಕೇಳಿದ್ರಂತೆ. ಕೇಳಿದ ತಕ್ಷಣ ನಾವು ಇಲ್ಲಿ ಶಿವಮೊಗ್ಗದಿಂದ ಬಂದಿದ್ದೀವಿ, ಹಿಂಗೆ ಬ್ರಾಹ್ಮಣ ಸಮಾಜ ಅಂತ ತಲೆಗೆ ಗುಂಡಿಟ್ಬಿಟ್ಟಿದ್ದಾರೆ ಅಂತ ವಿಷಯ ಗೊತ್ತಾಗಿದ್ದು ನಮಗೆ ವಿಷಯ ಗೊತ್ತಾಯ್ತು. ಆ ಥರ ತಕ್ಷಣ ನಾವು ಇಲ್ಲಿ ಬಂದು ನೋಡಿದ್ರೆ ಈಗೆಲ್ಲ ಆಗಿದೆ. ಬೇರೆ ಮತ್ತೇನು ಮಾಹಿತಿ ಇನ್ನು ವಿಷಯ ಗೊತ್ತಾಗಬೇಕು ನಮಗೆ. ಮಂಜುನಾಥ್ ಕುಟುಂಬ ಯಾರು ಸರ್? ಗಂಡ, ಹೆಂಡತಿ ಮತ್ತು ಮಕ್ಕಳು ಎಷ್ಟೇ? ಅವ್ರಿಗೂ ಒಬ್ಬರೇ ಮಗ. ಅವ್ರ ತಂದೆ ಮ್ಯಾಮ್ಕೋಸಲ್ಲೇ ಡ್ಯೂಟಿ ಮಾಡ್ತಾಯಿದ್ರು. ಹಾಗಾಗಿ ಅವನಿಗೆ ಸಿಕ್ಕಿಲ್ಲ. ಅವರು ಸೊಸೆಗೆ ಆಮೇಲೆ ನಂತರ ಅದರಲ್ಲೇ ಡ್ಯೂಟಿ ಮಾಡ್ತಾಯಿದ್ದಾರೆ. ಅವನಿಗೆ ಒಬ್ಬ ಗಂಡು ಮಗ. ಅವನು ಅವ್ರ ತಂದೆಗೆ ಒಬ್ಬನೇ ಮಗ. ಇನ್ನೊಬ್ಬರು ಮಗಳು, ಅವನ ಅಕ್ಕನ ತಂಗಿ ಇದ್ದಾರೆ, ಇವನೊಬ್ಬ ಇದ್ದಾರೆ. ಮಗ ಈ ವರ್ಷ SLC ಆಯಿತು. ಒಳ್ಳೆ ರ್ಯಾಂಕ್ ಏನೋ ಬಂದಿತ್ತು. PUC ರ್ಯಾಂಕ್ ಇಲ್ಲೇ ಇದ್ದಾರೆ ಶಿವಮೊಗ್ಗದಲ್ಲೇ. ಮೂಲಕ ಆ ಕಡೆ ಮಲೆನಾಡು ಕಡೆ ಅವರು. ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಇದೇ ಮನೆ, ಸ್ವಂತ ಮನೆಯವರು. ಒಂದು 25 ವರ್ಷ 30 ವರ್ಷದ ಮೇಲೆ ಆಯ್ತು ಇಲ್ಲಿ ಮನೆ. ನಾವೇ ಮನೆ ಮಾಡಿ 28 ವರ್ಷ ಆಯಿತು. ಅದಕ್ಕಿಂತ ಮೊದಲೇ ಇತ್ತು. 3 ವರ್ಷ ಹಿಂದೆ ಇದ್ರು ಅವರು. ಇಲ್ಲೇ ಮ್ಯಾಮ್ಕೋಸ್, ಇಲ್ಲೇ APMC ಇಲ್ಲಿದ್ದರು. ಈಗ ಬೀರೂರಿಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಅಪಾಯಿಂಟ್ ಆಗಿದ್ದು ಇಲ್ಲೇ ಶಿವಮೊಗ್ಗದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.